ದಾರವನ್ನು ಉಪಯೋಗಿಸಿ ನಾವು ಓರ್ವ ಒಕ್ಕಲಿಗನ ಕಥೆಯನ್ನು ಹೇಳಬಹುದು. ಇದಕ್ಕಾಗಿ ಸುಮಾರು 2 ಮೀಟರ್ ಉದ್ದದ ಉಣ್ಣೆ ದಾರ ಸುತ್ತು ಬೇಕಾಗುವುದು. ಈ ಸುತ್ತನ್ನು ಅಂಗೈಬೆರಳಿನಲ್ಲಿ ಹಿಡಿಯಬೇಕಾಗಿದೆ. ಕಥೆ ಹೇಳುವುದಕ್ಕಾಗಿ ದಾರಕ್ಕೆ ಹೀಗೆ ಗಂಟು ಕಟ್ಟಬೇಕು ಎಂಬುದನ್ನು ನಾವು ನೋಡುವ. ದಾರದ ಸುತ್ತರನ್ನು ಹೆಬ್ಬೆರಳಿನಲ್ಲಿ ಬೇಡಿ. ಈಗ ಗಂಟು ಕಟ್ಟುವ ಬಗ್ಗೆ ನೋಡುವ. 2ನೇ ಕೈಬೆರಳಿನಿಂದ ಹಿಂದಿರುವ ದಾರವನ್ನು ಮುಂದೆ ತಂದು ಅದಕ್ಕೆ ಅರ್ಧ ಟ್ವಿಸ್ಟ್ ಕೊಟ್ಟು ಅದನ್ನು ಕೈಬೆರಳಿನಲ್ಲಿ ಸೇರಿಸಿ. ಹಿಂದಿನ ದಾರವನ್ನು ಜಗ್ಗಿ ಗಂಟನ್ನು ಬಿಗಿ ಮಾಡಿ. ಈ ಗಂಟನ್ನು ಹೇಗೆ ಕಟ್ಟುವುದನ್ನು ಇನ್ನೊಮ್ಮೆ ನೋಡುವ. ಬೆರಳಿನ ಹಿಂದಿನ ದಾರವನ್ನು ಮುಂದೆ ತಂದು ಅದಕ್ಕೆ ಅರ್ಧ ಟ್ವಿಸ್ಟ್ ಕೊಟ್ಟು ಮತ್ತೊಂದು ಬೆರಳಿನಲ್ಲಿ ಸಿಕ್ಕಿಸಿದೆ. ದಾರವನ್ನು ಜಗ್ಗಿ ಗಂಟನ್ನು ಗಟ್ಟಿ ಮಾಡಲಾಗಿದೆ. ಈ ರೀತಿಯಾಗಿ 4 ಬೆರಳುಗಳಲ್ಲಿ ಗಂಟು ಕಟ್ಟಿವೆ. ನಮ್ಮ ಈ ಒಕ್ಕಲಿಗ ಬಹಳ ಮರುಗೂಡಿ. ತಾನು ಮಾಡಿದ ಕೆಲಸವನ್ನು ನೆನಪಿನಲ್ಲಿಡಲಾರ. ಕೆಲಸ ಮಾಡಿದ್ದನ್ನು ನೆನಪಿಡಲು ಅವನು ಈ ದಾರದ ಸುತ್ತನ್ನು ಉಪಯೋಗಿಸುವನು. ಅವನು ಮೊದಲು ತೋಟಕ್ಕೆ ಹೋಗುವನು. ಅದನ್ನು ನೆನಪಿಡಲು ಒಂದು ಗಂಟು ಕಟ್ಟುವನು. ಆಮೇಲೆ ಅವನು ನೇಗಿಲು ಹೊಡೆಯುವನು. ಅದನ್ನು ನೆನಪಿಡಲು ಇನ್ನೊಂದು ಗಂಟು ಕಟ್ಟುವನು. ಇದಾದ ಮೇಲೆ ತೋಟದಲ್ಲಿ ಬೇಜ ಬಿತ್ತುವನು. ಅದಕ್ಕಾಗಿ ಇನ್ನೊಂದು ಗಂಟು ಕಟ್ಟು. ಬೆಳೆ ಬೆಳೆಯಲೆಂದು ಅವನು ತೋಟದಲ್ಲಿ ನೀರು ನೀಡಿಸಿದನು. ಅದಕ್ಕಾಗಿ ಇನ್ನೊಂದು ಗಂಟು. ಆಮೇಲೆ ಹೊಲದಲ್ಲಿ ಗೊಬ್ಬರವನ್ನು ಹನಿಸಿದನು. ಹೀಗೆ ಅವನು ತೋಟದ ಎಲ್ಲ ಕೆಲಸಗಳನ್ನು ಮಾಡಿದ್ದನ್ನು ಗಂಟುಗಳಿಂದ ನೆನಪಲ್ಲಿಟ್ಟುಕೊಳ್ಳುತ್ತಿದ್ದನು. ಕೆಲ ತಿಂಗಳ ನಂತರ ಎದೆಯುದ್ದ ಬೆಳೆ ಬಂತು. ಹಾಗೂ ಬೆಳೆ ಕತ್ತರಿಸಲು ವಿಚಾರ ಮಾಡುತ್ತಿದ್ದ. ಇಷ್ಟರಲ್ಲಿ ಅವನ ತೋಟದಲ್ಲಿ ಆನೆಗಳ ಗುಂಪು ಸೇರಿ ಅವನ ಎಲ್ಲ ಬೆಳೆಗಳನ್ನು ತಿಂದು ಹೋದವು.